ನಂಗೆ ಮೊದಲಿನೂ ಹೆಣ್ಮಗು ಅಂದರೆ ತುಂಬ ಇಷ್ಟ. ಹೆಣ್ಮಗು ಆದರೆ ತುಂಬ ಮುದ್ದಾಗಿರುತ್ತೆ, ತುಂಬ ಅಲಂಕಾರನೂ ಮಾಡ್ಬೋದು. ಹೆಣ್ಣೋ ಗಂಡು ಒಟ್ಟಿನಲ್ಲಿ ಯಾವುದೋ ಒಂದು ಮಗುನ ಹೆತ್ಕೊಡು. ಏನತ್ತೆ ನೀವು ಸರ ಕೊಟ್ಟ ತಕ್ಷಣ ಸರಸರ ಅಂತ ಮಗುನ ಎತ್ಕೊಡೋಕ್ಕಾಗತ್ತಾ? ಅದೆಲ್ಲ ಇಷ್ಟು ಬೇಗ ಸಾಧ್ಯ ಇಲ್ಲ. ಅಷ್ಟಕ್ಕೂ ನಾವಿನ್ನೂ ಮಗು ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಅತ್ತೆ. ತಗೊಳ್ಳಿ ನಿಮ್ಮ ಬಳೆ, ಈ ಸರ. ಅಜ್ಜಿ ಚಿನ್ನ ಸಿಕ್ಕಿಲ್ಲ ಅಂದರೆ ನಿಮ್ಮ ಮಗಳಿಗೆ ಕೊಡೋಕೆ ಬೇಕಾಗ್ಬೋದು. ಜೋಪಾನವಾಗಿ ನೋಡ್ಕೊಳ್ಳಿ. ಏನಪ್ಪ ಇವಳು ಹೀಗೆ ಮಾತಾಡಿ ಹೋಗ್ತಾ ಇದ್ದಾಳೆ? ಅಲ್ಲ, ಆ ಯಶೋದೆಗೇನಾದರೂ ಮಗು ಹುಟ್ಟಿ ಜೀವಂತವಾಗಿದ್ಬಿಟ್ರೆ ಆ ಮುದುಕಿ ಚಿನ್ನ ಎಲ್ಲ ಒಳಗೆ ಹೋಗ್ಬಿಡುತ್ತಲ್ಲ. ನೋಡಿದ್ಯಾಕಂತ ಅಜ್ಜಿಗೂ ನನ್ನ ಮೇಲೆ ಕರುಣೆ ಇಲ್ಲ. ಕಾಯ ವಾಚ ಮನಸ್ಸ ಯಾವ ಕಲ್ಮಶನೂ ಇಲ್ಲದೆ ಅವ್ರು ಸೇವೆ ಮಾಡ್ತಿದ್ರು. ಆದ್ರೆ ಅವರು ನನ್ನ ಬದುಕನ್ನ ಜೂಜಲ್ಲಿಟ್ಟು ತಮಾಷೆ ನೋಡ್ಬಿಟ್ರು. ಅಮ್ಮ, ಯಾರಮ್ಮ ಹಂಗೆ ಹೇಳಿದ್ದು? ಅಜ್ಜಿನ ಹೇಳಿರಲ್ಲ ನೀನು ಜೋರ್ ಮಾಡೋದು ಕಲೀಲಿ ಅಂತ. ಎಲ್ಲರಿಗೆ ನಾನು ನಿನ್ನನ್ನು ಹೀಯಾಳಿಸಿದ್ದು ನಿಜ. ಆದರೆ ಮೂಗೆತ್ತಿನ ಹಾಗೆ ನೀನು ಎಲ್ಲರಿಗೂ ತಲೆ ತಗ್ಗಿಸ್ಬೇಕು ಅಂತ ಅಲ್ಲ. ನೀನು ಆಗಲ್ಲ ಅಂತ ಧೈರ್ಯವಾಗಿ ಹೇಳಬೇಕು, ತಲೆ ಎತ್ತಿ ನಿಲ್ಲಬೇಕು, ಗಟ್ಟಿ ಆಗಬೇಕು ಅಂತ ಹೇಳಿದ್ದು. ಇಲ್ಲ, ನಾನು ಅಜ್ಜಿನ ಸುಮ್ಮನೆ ತೋಷಿಸ್ಬಿಟ್ಟೆ. ನನ್ನ ವಿರೋಧನ ಎಲ್ಲರ ಮುಂದೆ ನಾನು ಗಟ್ಟಿಯಾಗಿ ಹೇಳಬೇಕು ಅಂತಾನೆ ಅಜ್ಜಿ ಹಾಗೆ ಮಾಡಿದ್ದಾರೆ. ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಆದರೆ ನನಗೆ ಹಿರಿಯರಿಗೆ ಎದುರು ತಾಕೊಟ್ಟು ಅಭ್ಯಾಸನೇ ಇಲ್ಲ. ಅಜ್ಜಿ ಮುಂದೆನೇ ಮಾತಾಡೋಕ್ಕಾಗದೇ ಇರೋ ನಾನು ಇನ್ನು ಅತ್ತೆ ರಾಗಿಣಿ ಮುಂದೆ ಮಾತಾಡೋ ಧೈರ್ಯ ನನಗೆ ಎಲ್ಲಿಂದ ಬರುತ್ತೆ? ಬರ್ಬೇಕು ಅಮ್ಮ, ಬರ್ಬೇಕು. ಸಾಕ್ಷಾತ್ ದೊಡ್ಡಮ್ಮ ಹೀಗೆ ಹೆದರ್ಕೊಂಡಿದ್ರು. ಆಮೇಲೆ ಅವರು ಎಲ್ಲಾರ್ಗೂ ಹುಷಾರಂತ ಕೈ ಎತ್ತಿ ತೋರಿಸಿದ್ರು. ಇಲ್ಲ ಅಂದಿದ್ರೆ ಸಾಕ್ಷಾತ್ ಮದ್ವೆ ರಘು ಅಂಕಲ್ ಜೊತೆನೆ ಆಗ್ತಾನೆ ಇರ್ಲಿಲ್ಲ. ಆ ಧೈರ್ಯ ಯಾವಾಗ ಬರುತ್ತೋ ಬಿಡುತ್ತೋ. ಆದರೆ ನನ್ನ ಮಡ್ಲಲ್ಲಿ ಒಂದು ಮುದ್ದಾದ ಮಗು ಆಟ ಆಡೋ ಹಾಕ್ಬಿಟ್ರೆ ಸಾಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.